ನಮ್ಮ ಜೊತೆಯಲ್ಲಿ ಅನೇಕ ಮಾಜಿ ಸೈನಿಕರಿದ್ದಾರೆ. ಅವರ ಅನುಭವ ಸೇನೆಯಲ್ಲಿದ್ದದ್ದು ಹೇಗಿತ್ತು ಅದ್ರ ಬಗ್ಗೆ ಕೂಡ ಅವ್ರ ಹತ್ರ ಮಾತನಾಡೋದಿದೆ. ಅದಕ್ಕೆ ಮುಂಚೆ ಇವರೆಲ್ಲರದ್ದು ಇನ್ಫ್ಯಾಕ್ಟ್ ನಮ್ಮೆಲ್ಲರದ್ದು ಇರಬೇಕಾದ ಆಶಯ ಅಂದ್ರೆ ನಮ್ಮ ದೇಶದ ಕೀರ್ತಿ ಆಕಾಶದೆತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ. ಅದಕ್ಕಾಗಿ ನಮ್ಮ ಕೈಯಲ್ಲಿ ಏನ್ ಪ್ರಯತ್ನ ಆಗತ್ತೆ ಅದನ್ನ ಮನಪೂರ್ತಿಯಾಗಿ ಮಾಡಬೇಕು ಅನ್ನೋ ಉದ್ದೇಶ. ಭಾರತೀಯರು ಅನ್ನೋ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಮೂಡಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಮೂಲಕ ಕೂಡ ನಾನು ಆಶಿಸ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಜೊತೆಯಲ್ಲಿ ಅನೇಕರು ವೀರ ಯೋಧರು, ಸೈನಿಕರು ಬೇರೆ ಬೇರೆ ಭಾಗದಲ್ಲಿ, ಭಾರತದ ಗಡಿಯ ಬೇರೆ ಬೇರೆ ಭಾಗದಲ್ಲಿ ದೇಶವನ್ನ ಕಾದವರಿದ್ದಾರೆ. ಅವರ ಅನುಭವ ಸೇನೆಯಲ್ಲಿ ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ. ನನ್ನ ಹೆಸರು ವಾಸುದೇವ ಅಂತ. ನಾನು ಆರ್ಮಿನಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿದವನು. ಅಲ್ಲಿಂದ ನಿವೃತ್ತಿ ಆದಮೇಲೆ ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಸೇವೆ ಸಲ್ಲಿಸಕ್ಕೆ ಬಂದಿರುವೆನು. ನಾನು ಆರ್ಮಿನಲ್ಲಿ ಟ್ರೈನಿಂಗ್ ಮುಗಿದ ತಕ್ಷಣ ಅಲ್ಲಿ ನನ್ನನ್ನು PT ಇನ್ಸ್ಟ್ರಕ್ಟರ್ ಆಗಿ ಸೆಲೆಕ್ಟ್ ಮಾಡಿಕೊಂಡ್ರು. ಅಲ್ಲಿ ಯಾರೇ ಒಬ್ಬ ಹೊಸದಾಗಿ ಸೇರ್ತಾನೆ ಸೈನ್ಯಕ್ಕೆ ಅವನಿಗೆ. ನಮಸ್ಕಾರ. ಆರ್ ಕನ್ನಡ ಮಾಧ್ಯಮಕ್ಕೆ ನಾನು ನಿಂಗಣ್ಣ ಗೌಡ್ರು ಅಂತ. ಈ ಸೇವೆಯಲ್ಲಿ ನಾನು 26 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. 26 ಸರ್ವಿಸ್ದಲ್ಲಿ ತುಂಬ ಘಟನೆ ಆಗ್ತಾ ಇರ್ತೈತಿ. ಬಟ್ ನಾನು 2004ರಿಂದ ನನ್ನದೊಂದು ಚಿಕ್ಕದೊಂದು ಅನುಭವ. 2004ರಿಂದ 6ರಲ್ಲಿ ನಾನು 23 RR ಅಂತೇಳಿ ರಾಂಬನ್ ಬನಿಯಾಲ ಜಮ್ಮು ಕಾಶ್ಮೀರಲ್ಲಿ ನಾನು ಅಲ್ಲಿ ಪೋಸ್ಟಿಂಗ್ ಹೋದಾಗ ಇದೇ ಜನವರಿ ಫುಲ್ ಬರ್ಪ್ ಇರ್ತೈತಿ. ಫುಲ್ ಬರ್ಪ್, ಏನೂ ನೀರು ಸಿಗಲ್ಲ ಕೊಡಿಲ್ಲ. ಕುಣಿನಾಲ ಅಂತ ಅಲ್ಲಿ ನನ್ನ ಗಾಡಿ ಪೂರಾ ಬರ್ಪ್ನಲ್ಲಿ ಸ್ಲಿಪ್ ಆಗಿಬಿಡ್ತು. ಸ್ಲಿಪ್ ಆಗಿ ಈ ಕಡೆ 60 ಫುಟ್ ಕೊರಿ ನೀರು ಹರಿ, ಈ ಕಡೆ ಗುಡ್ಡ. ನನಗೇನು ಗೊತ್ತಿಲ್ಲ, ಗಾಡಿ ಸ್ಲಿಪ್ ಆಗಿದೆ ಅಷ್ಟೇ ಗೊತ್ತೇ. ಗಾಡಿ ನೀರಲ್ಲಿ ಹೋಗಿಬಿಡ್ತು. 50 ಫುಟ್ ಕೊರೆಯಲ್ಲಿ ಗಾಡಿ ಕಾಣಿಸ್ತಾ ಇಲ್ಲ. ನನಗಷ್ಟೇ ನೆನಪಿದ್ದು ಏನಾಯ್ತು ಏನಿಲ್ಲ ಅಂತ ನನಗೆ ಗೊತ್ತಿದ್ದಿಲ್ಲ. 5ನೇ ದಿವಸ ನನಗೆ ಅಲ್ಲಿಗೆ ರಾತ್ರಿ 12 ಗಂಟೆಗೆ ನಾನು ಉಧಂಪುರ್ ಕಮಾಂಡ್ ಹಾಸ್ಪಿಟ್ಲಿಗೆ ಓದಿದ್ದಾರೆ. ನನಗೇನು ಗೊತ್ತಿಲ್ಲ. ಎಲ್ಲ ಬ್ಲಡ್ ಎಲ್ಲ ಕಮಾಂಡ್ ಹಾಸ್ಪಿಟ್ಲಿಗೆ ಕಮಾಂಡ್ ಅಡ್ರೆಸ್ ಇರುತ್ತೆ ನಮ್ಮದು. ಫುಲ್ಲು ಇದಾಕಿ ಬ್ಲಡ್ ಖಾಲಿ ಆಗಿತ್ತಂತ. ಅಲ್ಲಿ ಕಮಾಂಡ್ ಹಾಸ್ಪಿಟ್ಲ್ ಹೋದ ಅಲ್ಲಿ ನನಗೆ ಬ್ಲಡ್ ಯಾವುದಂತ ಪೇ ಬುಕ್ದಲ್ಲಿ ಎಂಟ್ರಿ ಆಗಿರ್ತೈತಿ. ಆವಾಗ ಅದನ್ನ ಚೆಕ್ ಮಾಡಿ BP ನನ್ನ ಬ್ಲಡ್ ಗ್ರೂಪ್ ಇದನ್ನು ತೊಗೊಂಡು ಏರಿಸಿ ಮತ್ತೆ ನನಗೆ ರಿಪೇರ್ ಮಾಡಿದ್ದಾರೆ. 5ನೇ ದಿವಸ ನನಗೆ ಅರು ಬಂತು. ಅದಕ್ಕೆ ಇದೆಲ್ಲ ಇಂಥದ್ದು. ಇದಾದ್ಮೇಲೂ ಸರ್ವಿಸ್ ಕಂಟಿನ್ಯೂ ಮಾಡಿ ಆಮೇಲೆ ನಾನು ಏನೋ ತುಂಬ ನನಗೆ ಉಳಿಸಿದ್ದು ಫಸ್ಟ್ ದೇವರು, ಸೆಕೆಂಡ್ ದೇವ್ರು ನಾನು ಡಾಕ್ಟ್ರು. ಆ ದಿವಸ ನನಗೆ ಸರಿ ಟೈಮ್ ನನಗೆ ಹೋಲಿಲ್ಲ ಅಂದ್ರೆ ಇನ್ನು ಅರ್ಧ ತಾಸು ನಂಗೆ ಬಿಟ್ಟಿದ್ರೆ ಅಲ್ಲಿ ನಂದು ಕ್ಯಾಜುಲಿಟಿ ಏನು ಇದನ್ನೇ ಇದ್ದಿಲ್ಲ. ಅಂದ್ರೆ ಪ್ರಾಣ ಕಳ್ಕೊಳ್ಳೋ ಹಂತಕ್ಕೆ ಹೋಗಿದ್ರು ಕೂಡ ಮತ್ತೆ ದೇಶ ಸೇವೆಗೆ ವಾಪಸ್ ಹೋದ್ರಿ. ಅದಕ್ಕೋಸ್ಕರ ದೊಡ್ಡ ಸಲ್ಯೂಟ್ ಸರ್ ನಮ್ಮ ಕಡೆಯಿಂದ ನಿಮಗೆ. ಅದು ನಂದು ಹೊಸ ಜನ್ಮ ಆವಾಗ ಆಗಿದ್ದು. ಏನೋ ಇನ್ನೊಂದು ಅರ್ಧ ತಾಸ ನಾನೇನು ಅಲ್ಲಿ ಡೆಡ್ ಬಾಡಿನ ಮತ್ತೇನು ಇದನ್ನ ಬರ್ತಿಲ್ಲ. ಏನೇ ನನ್ನ ಪರಿಸ್ಥಿತಿ ಕೇಳಿದಕ್ಕೆ ಆರ್ ಕನ್ನಡ ನನಗೆ ತುಂಬ ನಿಜ. ಗಡಿ ಕಾಯೋ ಸಂದರ್ಭದಲ್ಲಿ ದೇಶದೊಳಗೆ ನಾನು ಹಿಂದೂನ್ ಮಾತ್ರ ಕಾಯ್ತೀನಿ, ಮುಸಲ್ಮಾನರನ್ನ ಮಾತ್ರ ಕಾಯ್ತೀನಿ, ಇಂಥ ಮನಸ್ಥಿತಿ ಬಂದ್ಬಿಟ್ರೆ ಹೆಂಗೆ ಸರ್? ಅಲ್ವಾ? ಒಂದೇ ಧರ್ಮ ಇರೋರೆಲ್ಲರೂ ಮನುಷ್ಯ ಧರ್ಮದವರು, ಅದರಲ್ಲೂ ಭಾರತೀಯರು. ಈ ಮನೋಧರ್ಮ ಅಂತ ನಮ್ಮಲ್ಲಿ ಏನೇ ಒಂದು ಯಾವುದೇ ಹಬ್ಬ ಆಗಲಿ, ಹಿಂದೂ ಹಬ್ಬ ಆಗಲಿ, ಮುಸ್ಲಿಮ್ಸ್ ಹಬ್ಬ ಆಗಲಿ, ಕ್ರಿಶ್ಚಿಯನ್ಸ್ ಹಬ್ಬ ಆಗಲಿ, ನಾವೆಲ್ಲದಕ್ಕೂ ನಾವಲ್ಲಿ ಸೇನೆಯಲ್ಲಿ ಇರ್ಬೇಕಾದ್ರೆ ಎಲ್ಲದಕ್ಕೂ ಹೋಗ್ತೀವಿ. ಮುಸ್ಲಿಂ ಅಂದರೆ ಮಸೀದಿಗೆ ಹೋಗಿ ನಮಗೆ ಒಂದು ಇದನ್ನ ಖರ್ಚೀಫ್ ಕಟ್ಕೊಂಡು ನಾವು ಒಳಗಡೆ ಹೋಗಿ ಅವ್ರ ಜೊತೆ ಮುಸ್ಲಿಂ ಬಾಂಧವ್ರ ಜೊತೆಗೆ ನಾವು ಕೂಡ ಪ್ರೇಯರ್ ಮಾಡ್ತೀವಿ. ಅದೇ ಚರ್ಚ್ಗಳು ಕೂಡ ನಾವು ಹೋಗಿ ಅಲ್ಲೂ ಕೂಡ ಪ್ರೇಯರ್ ಮಾಡ್ತೀವಿ. ಹಿಂದೂಲಿದಾಗ ಅವರು ಮುಸ್ಲಿಮ್ಸ್ ಅವರು ಕೂಡ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ಏಕತೆ, ಹೀಗೆ ಏಕತೆ ಮನೋಭಾವನೆ ಇರ್ಬೇಕಾದ್ರೆ ದೇಶದೊಳಗೆ ಧರ್ಮದ ಹೆಸರಲ್ಲಿ ನಡೆಯೋ ಹತ್ಯೆಗಳು ಅಥವಾ ಕಲ್ಲು ಎಸೆಯೋದು, ಬಿಲ್ಡಿಂಗ್ ಗಳಿಗೆ ಬೆಂಕಿ ಹಚ್ಚೋದು, ಈ ರೀತಿ ಘಟನೆ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಒಬ್ಬ ಸೈನಿಕನಿಗೆ? ಅದನ್ನೇ ಮೇಡಮ್, ನನಗೆ ಇವಾಗ ಈ ವಿಚಾರವಾಗಿ ನಾನು ಅವಲೇ ಮಾತಾಡಬೇಕು ಅಂದ್ಕೊಂಡೆ. ಇಂದಿನ ಸ್ಥಿತಿ ಹೇಗಿದೆ ಅಂದರೆ, ಮುಂಚಿನ ನೀವು ನಮಗೆ ಗಣರಾಜ್ಯೋತ್ಸವ ಈ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣಕರ್ತರಾದ ಎಷ್ಟೋ ದೇಶ ಪ್ರೇಮಿಗಳು ನಾವು ನೋಡಿರ್ಬೋದು. ಸುಭಾಷ್ ಚಂದ್ರ ಬೋಸಿಂದ ಹಿಡ್ಕೊಂಡು ರಾಜ್ಗುರು, ಭಗತ್ ಸಿಂಗು, ಇಂಥ ದೊಡ್ಡ ತ್ಯಾಗವನ್ನು, ಪ್ರಾಣವನ್ನೇ ತ್ಯಾಗ ಮಾಡಿ ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದಾದ ನಂತರ ಸಂವಿಧಾನವನ್ನು ಕಟ್ಟಿ ಅದಕ್ಕೆ ಎಷ್ಟು ಜನ ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದಿಂದ ಹಿಡಿದು ಅಂಬೇಡ್ಕರಿಂದ ಹಿಡಿದು ಪ್ರತಿಯೊಬ್ಬರು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ. ಇವತ್ತು ಆ ಕಷ್ಟಪಟ್ಟಿದ್ದ ಎಷ್ಟೊಂತ ಪ್ರಾಮಾಣಿಕ ನಾಯಕರವರೆಲ್ಲ. ಇವತ್ತು ನಾನು ನಾಯಕರಿಗೆ ನಾನು ಪ್ರಾಮಾಣಿಕರನ್ನಕ್ಕೆ ನಾನು ವೈಯಕ್ತಿಕ ಇಚ್ಛೆ ಪಡಲ್ಲ. ಯಾಕೆಂದ್ರೆ ಅಂಥ ನಾಯಕರನ್ನ ಇವತ್ತು ಅವಹೇಳನ ಮಾಡ್ತಿದ್ದಾರೆ. ನನಗೆಲ್ಲೋ ಕಡೆ ಎಂಥ ವಿಪರ್ಯಾಸ ಅಂದರೆ, ನಮ್ಮ ರಾಷ್ಟ್ರಕ್ಕೆ
ಆ ಸಮಯದಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟರಂತ ನಾಯಕರನ್ನ ಅವಹೇಳನ ಮಾಡ್ತಾರೆ, ಸಂವಿಧಾನವನ್ನ ಕಟ್ಟಿದಂತ ನಾಯಕರಿಗೆ ಅವಹೇಳನ ಮಾಡ್ತಾರೆ. ಅಂದ್ರೆ ಇವ್ರು ಇವತ್ತಿನ ನಾಯಕರು ಯಾವ ಪ್ರಾಮಾಣಿಕರು? ಆ ಕಷ್ಟ ಆ ಸಮಯದಲ್ಲಿ ಬ್ರಿಟಿಷರಿಂದ ಗುಂಡೇಡ್ ತಿಂದಿ, ಏಡ್ ತಿಂದಿ, ಒದೆ ತಿಂದಿ, ಅವಮಾನ ಪಡಿಸ್ಕೊಂಡು ಸಾವಿರಾರು ದಿನ ನೆಡಿಗೆಲ್ಲಿ ಹೋಗ್ತಿದ್ರು. ಯಾರು ಇವಾಗೆಲ್ಲ ಬಸ್ಸು, ಕಾರು, ಇನೋವಾ, ಫಾರ್ಚುನರ್ ಹೋಗ್ತಾರೆ ನಾಯಕರುಗಳು. ಆಗಿನ ನಾಯಕರುಗಳು ಯಾವ್ದು ವ್ಯವಸ್ಥೆನೇ ಇರಲಿಲ್ಲ. ಅಂತ ಪ್ರಾಮಾಣಿಕರ ನಾಯಕರನ್ನ ಇವತ್ತಿನ ಅವಹೇಳನ ಮಾಡ್ತಾರೆ. ನಾವು ಇವತ್ತಿನ ಈ ರೀತಿ ಕೂತಿದೀವಿ ಅಂದ್ರೆ ಎಲ್ಲ ಕಾರಣಕರ್ತರು ಅಂತ ಇವತ್ತಿನ ನೆಮ್ಮದಿಯಾಗಿ ನಾವು ಜೀವಿಸ್ತಾ ಇದ್ದೀವಿ. ಸಂವಿಧಾನ ಇದೆ, ನಮಗೆ ಆದ ಶಿಕ್ಷಣ, ಸಮಾನತೆ ಅಂತೀರಿ, ಏಕತೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಏಕತೆ, ಸಮಾನತೆ, ಸಹೋದರತ್ವ, ಭ್ರಾತೃತ್ವ, ನಮ್ಮ ಸಮಾನತೆ ಎಲ್ಲಿದೆ ಇವತ್ತಿನ ದಿನ ಯುವಕರು ಕೂಡ ಇವತ್ತಿನ ನಾಟಕೀಯವಾದ ನಾಯಕರುಗಳು ಏನು ಮಾಡ್ತಿದ್ದಾರೆ, ಎಲ್ಲ ಇವತ್ತು ಜನತೆಯನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಕಡೆ ಹಿಂದುತ್ವ ಅಂತ, ಒಂದು ಕಡೆ ಮುಸ್ಲಿಮ್ ಅಂತ, ಒಂದು ಕಡೆ ಕ್ರಿಶ್ಚಿಯನ್ ಅಂತ. ಇವಾಗ ನೋಡಿ, ಎಲ್ಲ ಬರೀ ಅದು ಈ ಧರ್ಮ ಬಿಡಿ, ಇವಾಗ ಜಾತಿಗಳಿಗೆ ಇವಾಗ ಹತ್ತಿಗೆ ಬಿಟ್ಟಿದ್ದಾರೆ. ಜಾತಿ ಉಪಜಾತಿ. ಒಂದು ಇತ್ತೀಚಿನ ದಿನ ನೋಡಿ, ದಿನಮಾನಸಗಳಲ್ಲಿ ನಾನು ಕಂಡಂಗೆ ಕಲಿಯುಗ ಅಂತ್ಯ ಮೋಸ್ಟ್ಲಿ ಧರ್ಮದ ನಡುವೆ ಅಥವಾ ಜಾತಿಗಳ ನಡುವೆ ಅಂತ ಗೊತ್ತಿಲ್ಲ. ಇವತ್ತಿನ ನನ್ನ ಕಣ್ಣಾರೆ ನೋಡಿದ್ದು ಮೇಡಮ್. ನಾವು ಸೇನೆಯಲ್ಲಿದ್ದಾಗ ನಾವು ಲೋಕಲ್ ಅಂದ್ರೆ ಇವನ್ ಕನ್ನಡಿಗ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತಿದ್ವಿ. ಅವನ ಜೊತೆ ಹೋಗಿ ಸಂಡೇ ಅಂತ ರಜಾ ಬರ್ತದೆ, ಆ ರಜದ ಸಮಯದಲ್ಲಿ ನಾನು ಅವನ ಜೊತೆ ಸಮಯ ಕಳಿಬೇಕು ಅಂದ್ಬಿಟ್ಟು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ಅವನ ಜೊತೆ ನಾವೇ ಅಲ್ಲಿ ಅಡಿಗೆ ಮಾಡ್ಕೊಂಡು ಅಲ್ಲೇ ನಾವೇ ಟೈಮ್ ಪಾಸ್ ಮಾಡ್ಕೊಂಡು ಬೆಳಗಿಂದ ಸಂಜೆವರೆಗೆ ಅಲ್ಲಿ ಜೊತೆಯಾಗಿರ್ತಿದ್ವಿ. ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಯಾಕಂದ್ರೆ ಅಲ್ಲಿ ರಾಜ್ಯ ಇರೋದ್ರಿಂದ ನಾವು ಕನ್ನಡಿಗರು ಅನ್ನೋ ಭಾವನೆಯಲ್ಲಿ ನಾವಲ್ಲಿ ಹೋಗಿ ಮಾಡ್ತಿದ್ವಿ. ಅದೇ ವ್ಯಕ್ತಿಗಳು ಆಚೆ ಕಡೆ ನಾವೆಲ್ಲ ಇವಾಗ ಬಂದಾಗ ಇಲ್ಲಿ ವ್ಯತಿರಿಕ್ತ ಸಮಾಜ ನಿರ್ಮಾಣ ಆಗಿರೋದು ಅದೇ ರೀತಿ. ಇವತ್ತು ದಿನಗಳಲ್ಲಿ ನಾವು 30-40 ವರ್ಷದ ಹಿಂದೆ ಹೋದ್ರೆ ಒಳ್ಳೊಳ್ಳೆ ಬುದ್ಧಿಜೀವಿಗಳು, ಸಾಹಿತಿಗಳು, ಚಿಂತಕರು ಮಾತನ್ನ ಕೇಳ್ತಾ ಇದ್ರು. ಎಲ್ಲ ಯುವಜನತೆ ಇರ್ಬೋದು, ಸಾರ್ವಜನಿಕರು ಹೋದ್ರು, ಒಂದು ಭಾಷಣ ಕೇಳಬೇಕು ಅಂದ್ರೆ ಸಾವಿರಾರು ಜನ ನೆರವೇರ್ತಿದ್ರು. ಇವತ್ತು ದಿನ ಬುದ್ಧಿಜೀವಿಗಳಿಗೆ ಬೆಲೆನೇ ಇಲ್ಲ, ಚಿಂತಕರಿಗೆ ಬೆಲೆ ಇಲ್ಲ, ದೇಶಭಕ್ತರಿಗೆ ಬೆಲೆ ಇಲ್ಲ. ಇವತ್ತು ದಿನ ಇಬ್ಬರನ್ನೇ ಮಾತು ಕೇಳೋದು, ಒಂದು ರಾಜಕಾರಣಿ ಫಾಲೋ ಮಾಡ್ತಾರೆ, ಒಂದು ಫಿಲ್ಮ್ ಆಕ್ಟರ್ಗಳನ್ನ ಫಾಲೋ ಮಾಡ್ತಾರೆ. ಮತ್ತೆ ಎಲ್ಲಿದೆ ದೇಶಭಕ್ತಿ? ಹೇಗ್ ಬರ್ತದೆ ಯುವಕರಲ್ಲಿ? ಹೇಗ್ ಬರ್ತದೆ? ಹೇಗ್ ತರ್ತೀವಿ? ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ, ಈ ಒಂದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಅನ್ನೋದು ಒಂದೇ ದೃಷ್ಟಿಗೋಸ್ಕರ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತಕ್ಕಂಥ ಒಂದು ಸಂಘನ ನಾವು ಕಟ್ಟಿದ್ದೀವಿ. ಇವತ್ತು ಪ್ರತಿಯೊಂದು ಶಾಲೆಗಳಿಗೆ, ಕಾಲೇಜುಗಳಿಗೆ, ಪ್ರತಿಯೊಂದು ಕಡೆ ಹೋಗಿ ಇದನ್ನ ನಾವು ಎತ್ತಿಡಿತೀವಿ. ಜಾತಿ ಇಲ್ಲ. ನಮ್ಮ ಮೋಟೋ ಏನು? ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಮೋಟೋ ಬಂದು ಜಾತಿ ಒಂದೇ ಮಾಜಿ ಸೈನಿಕ, ರ್ಯಾಂಕ್ ಒಂದೇ ಮಾಜಿ ಸೈನಿಕ. ಯಾವ ಜಾತಿ ಇಲ್ಲ, ಯಾವ ರಕ್ತ ಇಲ್ಲ, ಏನಿಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿನೂ ಇಲ್ಲ, ಏನಿಲ್ಲ ಇದರಲ್ಲಿ. ಮಾಜಿ ಸೈನಿಕ. ಆದ್ರೆ ಇರ್ತಕ್ಕಂತಹ ಬ್ರೆಡ್ಲಿನ ಏನ್ ಜೋರ್ಸ್ ಇದೆಯೋ ಅದೇ ಜೋರ್ಸಲ್ಲಿ ಜೀವನ ಮಾಡಬೇಕು ಅನ್ನೋದು ಒಂದೇ ದೃಷ್ಟಿಗೋಸ್ಕರ ಇವತ್ತು ಯುವ ಜನತೆಗೆ ನಮ್ಮಿಂದ ಅವೇರ್ನೆಸ್ ಹೋಗ್ಬೇಕು. ಯುವ ಜನತೆ ಇದಕ್ಕೆ ಸ್ಟ್ಯಾಂಡ್ ಆಗಬೇಕು. ಎಲ್ಲರೂ ಬರೀ ಪೊಲಿಟಿಕ್ಸ್ ಅಲ್ಲೇ ಬಂದ್ಬಿಟ್ರೆ, ಎಲ್ಲರೂ ಬರೀ ದೊಡ್ಡವರೇ ಆದ್ರೆ ಗಡಿ ಕಾಯೋರೆ. ಗಡಿ ಕಾಯೋಕೆ ಬೇಕಾಗಿರ್ತಕ್ಕಂತಹ ಜನಗಳಿಗೆ ನಾವೇನು ಅವೇರ್ನೆಸ್ ಕೊಡಬೇಕು ಅದನ್ನ ನಮ್ಮ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಇದು ಒಂದೇ ವರ್ಡ್ ಅಲ್ಲಿ ರಾಷ್ಟ್ರಧ್ವಜದ ರ್ಯಾಲಿಗಳು ಮಾಡ್ತಿದ್ವಿ ಯುವ ಜನತೆಗೋಸ್ಕರ. ರಾಷ್ಟ್ರಧ್ವಜ ಪ್ರತಿ ಆಗಸ್ಟ್ 15 ಇರ್ಬೋದು, ಜನವರಿ 20 ಇರ್ಬೋದು, ಕಾರ್ಗಿಲ್ ಡೇಸ್ ಇರ್ಬೋದು, ಅವತ್ತಿನ ದಿನ ನಾವೆಲ್ಲ ಆರ್ಮಿ ಡೇ ಇರ್ಬೋದು, ರಾಷ್ಟ್ರಧ್ವಜ ಪಥಸಂಚಲನ ಮಾಡಿ ಯುವ ಜನತೆಗಳನ್ನ ನಾವು ಯೋಧರ ತಂಡ ಇತ್ತೀಚಿನ ಸುಮಾರು 4-5 ವರ್ಷಗಳಲ್ಲಿ ತಾವು ಕೂಡ ಚಾನಲ್ ನೋಡ್ಬಿಡ್ಬೋದು. ಎಲ್ಲರೂ ನಾವು ಇವತ್ತಿನ ದಿನ ರಾಜಕಾರಣಿಗಳು ಮಾಡ್ತಿಲ್ಲ, ಚಿಂತಕರು ಕೂಡ ಇವತ್ತಿನ ದಿನ ಹಿಂದೆ ಸರಿತಾ ಇದ್ದಾರೆ. ಯಾಕೆಂದ್ರೆ ಬುದ್ಧಿಜೀವಿಗಳಿಗೆ ಅವ್ರಿಗೆ ಗೌರವ ಸಿಗ್ತಿಲ್ಲ ಅಂದ್ಬಿಟ್ಟು ಅವ್ರವ್ರ ಮನೇಲಿದ್ದಾರೆ. ಬಟ್ ಯೋಧರ ತಂಡ ಇವತ್ತಿನ ದಿನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಷ್ಟ್ರಧ್ವಜದ ಮೆರವಣಿಗೆ ಮಾಡ್ಕೊಂಡು ಅವ್ರಿಗೆ ಅವೇರ್ನೆಸ್ ಮಾಡುವಂತ ಕೆಲಸ, ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಅವ್ರ ಬಗ್ಗೆ ಸೈನಿಕ ಅವನೇನು ಕಷ್ಟಪಟ್ಟ, ಯಾವ ರೀತಿ ಕಾರ್ಗಿಲಲ್ಲಿ ಎಷ್ಟು ಜನ ಸತ್ರು, ಈ ವಿವರಣೆಗಳನ್ನ ಕೊಡ್ತಾ ಅವ್ರಿಗೆ ದೇಶ ಪ್ರೇಮ ಮಾಡುವಂತ ಕೆಲಸಗಳು ಕೂಡ ನಾವು ಯುವ ಜನರಲ್ಲಿ ವಿಶೇಷವಾಗಿ ಎಷ್ಟು ಮುಖ್ಯ ಆಗುತ್ತೆ ಭಾರತೀಯತೆ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಅಥವಾ ರಾಷ್ಟ್ರಕ್ಕೋಸ್ಕರ ನಾನು ಕೂಡ ಏನಾದ್ರೂ ಮಾಡಬೇಕು ಅನ್ನೋ ಮನಸ್ಥಿತಿ ಯುವಕರಲ್ಲಿ ಬರೋದು ಎಷ್ಟು ಮುಖ್ಯ ಇದೆ ಅಂತ ನೀವು ಸರಿಯಾಗಿ ಕೇಳ್ತಿದ್ದೀರಾ. ನಾನು ಆಗ್ಲೇ ಹೇಳ್ದೆ, ಮೊದಲನೇದಾಗೆ ಹೇಳ್ದೆ, ಇದು ಭಾರತ ಮಣ್ಣು. ಈ ಮಣ್ಣಲ್ಲಿ ಹುಟ್ಟದಂತ ಪ್ರತಿಯೊಬ್ಬರಿಗೂ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಅದು ಅವೇರ್ನೆಸ್ ಕೊರತೆ ಇರುತ್ತೆ. ಆ ಅವೇರ್ನೆಸ್ ಅನ್ನ ಬಡ್ದು ನಾವು ಹೆಬ್ಬಿಸ್ಬೇಕಾಗಿರುತ್ತೆ. ನಾವು ಆಲ್ರೆಡಿ 1947 ಮುಂಚೆ ಸ್ವತಂತ್ರವನ್ನ ಕಳ್ಕೊಂಡಿದ್ವಿ. ಮತ್ತೊಮ್ಮೆ ಈ ಸ್ವತಂತ್ರವನ್ನ ನಾವು ಭದ್ರಗೊಳಿಸಬೇಕು, ಇನ್ಯಾರೋ ಕೈಯಲ್ಲಿ ಕೊಡಬಾರ್ದು ಅಂತ ಹೇಳಿದ್ರೆ
ನಮ್ಮ ಯುವಕರಿಗೆ ಸರಿದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಪ್ರತಿಯೊಬ್ಬರು ಭಾರತೀಯರು, ಏನು ಸರ್ಕಾರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಚಿಂತಕರಿರ್ಬೋದು, ನಾವು ಸೈನಿಕರಿರ್ಬೋದು, ಪ್ರತಿಯೊಬ್ಬರ ಇದು ಆದ್ಯ ಕರ್ತವ್ಯ ಆಗಿರುತ್ತದೆ. ಯಾಕಂತ ಹೇಳಿದ್ರೆ ಭಾರತ ಒಂದು ಅನೇಕತೆಯಲ್ಲಿ ಏಕತೆಯನ್ನ ಕಾಣುವಂತಹ ದೇಶ. ನಾವು ಯಾವುದೇ ನೋಡಿ ದೇಶವನ್ನ ಮಾತೆ ಅಂತ ಕರೆಯಲ್ಲ, ಭಾರತ ಮಾತೆ ಅಂತ ನಾವು ಕರೆಯೋದು ಹೆಮ್ಮೆ. ನಾವು ಇಡೀ ವಿಶ್ವದಲ್ಲಿ ಯಾರೂ ಸಹ ಯಾವುದೇ ಒಂದು ದೇಶವನ್ನ ನಂದು ಭಾರತ ಮಾತಾ ಅಂತ ಅಥವಾ ಅವರ ದೇಶದ್ದು ಮಾತಾ ಅಂತ ಎಲ್ಲಿ ಯಾರನ್ನು ತಾಯಿ ಅಂತೇಳಿ ಒಪ್ಕೊಳ್ಳೋದಿಲ್ಲ. ಆದ್ರೆ ಇಡೀ ವಿಶ್ವದ